ನಮಸ್ಕಾರ ವೀಕ್ಷಕರೇ. ಹಾಸನ ನಗರ ಬಿಎಂ ರಸ್ತೆಯಲ್ಲಿ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಪಕ್ಕದಲ್ಲಿ ಜ್ಞಾನಾಕ್ಷಿ ಕಲ್ಯಾಣ ಮಂಟಪ ಇದೆ. ಇದನ್ನ ಎಚ್.ಡಿ. ದೇವೇಗೌಡರ ಸುಪುತ್ರ ದಳ ಎಸ್ ಮಾಜಿ ಸಚಿವ ಹಾಲಿ ಹೊಳೆನರಸೀಪುರ ಕ್ಷೇತ್ರದ ಶಾಸಕ ಎಚ್.ಡಿ. ರೇವಣ್ಣ ಅವರೇ ನಿಂತು ಕಟ್ಟಿಸಿದ್ದು ಎಂದು ಹಾಸನದ ಜನರಿಗೆ ಗೊತ್ತಿರುವ ವಿಷಯ. ಕೆಲ ತಿಂಗಳ ಹಿಂದೆ ಈ ಕಲ್ಯಾಣ ಮಂಟಪಕ್ಕೆ ಹಾಕಿದ್ದ ನಾಮಫಲಕವನ್ನ ಏಕೆ ತೆಗೆಸಲಾಯಿತೆಂದು ಯಾರಿಗೂ ಗೊತ್ತಿಲ್ಲ. ಈ ಕಲ್ಯಾಣ ಮಂಟಪ ಕಟ್ಟಿಸಿರುವ ಜಾಗದ ಸ್ವಲ್ಪ ಭಾಗವನ್ನ ಜಾತ್ಯತೀತ ಜನತಾದಳದ ಕಚೇರಿ ಕಟ್ಟಲೆಂದು ಒಂದು ಟ್ರಸ್ಟ್ ಹೆಸರಿಗೆ ಪಡೆಯಲಾಗಿತ್ತು. 1997ರಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆಂದು ಚನ್ನಪಟ್ಟಣ ಕೆರೆಯನ್ನು ಒಡೆದ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ್ದ ಕೆರೆಯ ಜಾಗವನ್ನು ಕಂದಾಯ ಇಲಾಖೆಗೆ ತೆಗೆದುಕೊಳ್ಳಲಾಯಿತು. ಕಂದಾಯ ಇಲಾಖೆಯಿಂದ ಇನ್ನಷ್ಟು ಜಾಗವನ್ನ ಈ ಟ್ರಸ್ಟ್ಗೆ ಮಂಜೂರು ಮಾಡಲಾಯಿತು. ಅಂದರೆ ಮೂಲ ಕೆರೆಯ ಜಾಗವನ್ನ ಟ್ರಸ್ಟ್ಗೆ ಪಡೆಯಿತು. ಮೂಲ ಟ್ರಸ್ಟ್ನಲ್ಲಿ ಎಚ್.ಡಿ. ರೇವಣ್ಣನವರ ಜೊತೆಗೆ ಎಂ.ಜಿ. ದೊಡ್ಡೇಗೌಡರು, ಎಚ್.ಕೆ. ಜವರೇಗೌಡರು ಮುಂತಾದವರೆಲ್ಲ ಇದ್ದರಂತೆ. ದೊಡ್ಡೇಗೌಡರು ನಿಧನರಾಗಿ ಹಲವು ವರ್ಷಗಳಾದವು. ಮಾಜಿ ರಾಜ್ಯಸಭಾ ಸದಸ್ಯ ಎಚ್.ಕೆ. ಜವರೇಗೌಡರು ದಳ ಎಸ್ ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರಿ ಬಹಳ ಕಾಲ ಆಯಿತು. ಆದರೆ ಅವರು ಈಗಲೂ ಈ ಟ್ರಸ್ಟ್ನಲ್ಲಿ ಇದ್ದಾರೋ ಇಲ್ಲವೋ ತಿಳಿಯದು. ಈ ಟ್ರಸ್ಟ್ನಲ್ಲಿ ಯಾರೆಲ್ಲ ಇದ್ದಾರೆಂದು ಸರ್ಕಾರದ ಸಂಬಂಧಪಟ್ಟ ಇಲಾಖೆಯವರಿಗೆ ಹಾಗೂ ಎಚ್.ಡಿ. ರೇವಣ್ಣನವರಿಗೆ ಮಾತ್ರ ಗೊತ್ತು. ಹಲವು ಮಹಡಿಗಳಿರುವ ಕಟ್ಟಡವನ್ನ ಜ್ಞಾನಾಕ್ಷಿ ಕಲ್ಯಾಣ ಮಂಟಪ ಅಲ್ಲದೆ ಬೇರೆ ಯಾವ ಉದ್ದೇಶಕ್ಕೆ ಬಳಸಲಾಗುತ್ತಿದೆ ಎಂದು ರೇವಣ್ಣ ಅವರೇ ಹೇಳಬೇಕು. ಇನ್ನೊಂದು ಬಹಳ ಮುಖ್ಯವಾದ ವಿಷಯವೇನೆಂದರೆ, ಹಿಂದಿನ ಬೀರ್ನಹಳ್ಳಿ ಕೆರೆಯನ್ನ ಒಡೆದು ಈಗಿನ ಕುವೆಂಪು ನಗರದ ಬಡಾವಣೆ ರೂಪಿಸುವ ಸಂದರ್ಭದಲ್ಲಿ ನಿರ್ಮಿಸಲಾದ ರಾಜಕಾಲುವೆಯು ಚನ್ನಪಟ್ಟಣ ಕೆರೆಯನ್ನು ಸೇರುವ ಜಾಗದಲ್ಲಿ ಸ್ವಲ್ಪ ತಿರುಗಿಸಿ ಹಿಂದಿನ ಕಾಲುವೆ ಜಾಗದ ಮೇಲೆ ಕಾಂಕ್ರೀಟ್ ಹಾಕಿ ಸುಮಾರು 300 ಅಡಿ ಉದ್ದ 100 ಅಡಿ ಅಗಲದ ವಾಹನ ನಿಲ್ದಾಣ ಮಾಡಿ ಕಲ್ಯಾಣ ಮಂಟಪಕ್ಕೆ ಬರುವ ವಾಹನಗಳಿಗೆ ಬಳಸಿಕೊಂಡು ಮುಖ್ಯ ರಸ್ತೆಗೆ ಈ ಜಾಗ ಕಾಣದಂತೆ ಎತ್ತರದ ಶೀಟುಗಳನ್ನು ನಿಲ್ಲಿಸಲಾಗಿದೆ. ದಳ ಎಸ್ ಕಾರ್ಯಾಲಯ ನಿರ್ಮಿಸಲು ಟ್ರಸ್ಟ್ಗೆ ಯಾವ ಎಷ್ಟು ಸಂದರ್ಭಗಳಲ್ಲಿ ಎಷ್ಟು ಜಮೀನು ನೀಡಲಾಯಿತು, ಸರ್ಕಾರಕ್ಕೆ ಎಷ್ಟು ಹಣ ಪಾವತಿ ಮಾಡಲಾಯಿತು, ಕಟ್ಟಡ ನಿರ್ಮಿಸಲು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿಸಿ ಪಡೆಯಲಾಗಿದೆಯೇ, ಟ್ರಸ್ಟ್ಗೆ ಬರುವ ಆದಾಯವನ್ನ ಯಾವ ಉದ್ದೇಶಕ್ಕೆ ಬಳಸಿಕೊಳ್ಳಲಾಗುತ್ತಿದೆ, ಟ್ರಸ್ಟ್ ಪ್ರತಿ ವರ್ಷ ತನ್ನ ಲೆಕ್ಕಪತ್ರಗಳನ್ನ ಒದಗಿಸುತ್ತಿದೆಯೇ, ರಾಜಕಾಲುವೆಯನ್ನ ತಿರುಗಿಸಿ ಇಲ್ಲಿ ವಾಹನ ನಿಲ್ದಾಣ ಮಾಡಲು ಕಾನೂನಿನಲ್ಲಿ ಅವಕಾಶ ಇದೆಯೇ? ರೇವಣ್ಣನವರೇ ಸಾರ್ವಜನಿಕರಿಗೆ ಉತ್ತರ ನೀಡಲೇಬೇಕಲ್ಲವೇ? ರೇವಣ್ಣ ಅವರು ಬಳಸಿಕೊಂಡಿರುವ ಜಾಗದ ಬೆಲೆ ಇಂದು 100 ಕೋಟಿ ರೂಪಾಯಿಗಿಂತ ಹೆಚ್ಚಿರಬಹುದು. ಒಬ್ಬ ವ್ಯಕ್ತಿಗೆ ಇಷ್ಟು ಬೆಲೆ ಬಾಳುವ ಸರ್ಕಾರಿ ಜಾಗವನ್ನ ಉಚಿತವಾಗಿ ನೀಡಬಹುದೇ? ಇಂಥ ಮಹತ್ವದ ವಿಷಯದ ಕುರಿತು ಯಾವುದೇ ರಾಜಕೀಯ ನಾಯಕರಾಗಲಿ, ಸಂಘಟನೆಗಳಾಗಲಿ, ಮಾಧ್ಯಮಗಳಾಗಲಿ ಪ್ರಶ್ನೆ ಕೇಳುವುದಿಲ್ಲ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.